ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮನ್ನು ಇವತ್ತಿನ ದಿವಸ ಅತ್ಯಂತ ಪವಿತ್ರವಾಗಿರತಕ್ಕಂತಹ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇನೆ. ಅದುವೇ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿರುವ ಕೊಕಟನೂರು ಶ್ರೀ ಯಲ್ಲಮ್ಮ ದೇವಿಯ ದೇವಸ್ಥಾನ. ಈ ಕ್ಷೇತ್ರವು ಉತ್ತರ ಕರ್ನಾಟಕದ ಅತ್ಯಂತ ಪವಿತ್ರ ಮತ್ತು ಶಕ್ತಿಶಾಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದು ಸಹ ಕರೀತಾರೆ. ಈ ದೇವಸ್ಥಾನದ ಇತಿಹಾಸ ಮತ್ತು ಹಿನ್ನೆಲೆಯನ್ನು ಗಮನಿಸುವುದಾದರೆ, ಪುರಾಣಗಳ ಪ್ರಕಾರ ಕೊಕಟನೂರು ಯಲ್ಲಮ್ಮ ದೇವಿಯು ಸಾಕ್ಷಾತ್ ಪರಶುರಾಮನ ತಾಯಿ ರೇಣುಕಾದೇವಿ. ಸವದತ್ತಿಯ ಯಲ್ಲಮ್ಮನಷ್ಟೇ ಪ್ರಾಮುಖ್ಯತೆಯನ್ನು ಈ ಕ್ಷೇತ್ರ ಹೊಂದಿದೆ. ಸ್ಥಳದ ಮಹಿಮೆಯನ್ನು ಅವಲೋಕಿಸಿದಾಗ ಈ ಗ್ರಾಮವು ಹಿಂದೆ ದಟ್ಟವಾದ ಅರಣ್ಯದಿಂದ ಕೂಡಿತ್ತು ಎಂದು ಹೇಳಲಾಗುತ್ತದೆ. ಇಲ್ಲಿಗೆ ಋಷಿಮುನಿಗಳು ತಪಸ್ಸು ಮಾಡಲು ಬರುತ್ತಿದ್ದರು. ರೇಣುಕಾ ಜಮದಗ್ನಿಯ ಸಂಬಂಧ. ರೇಣುಕಾದೇವಿಯು ಜಮದಗ್ನಿ ಮಹರ್ಷಿಗಳ ಪತ್ನಿ. ಕಾರ್ತಿವೀರ್ಯಾರ್ಜುನನ ಸಂಹಾರದ ನಂತರ ಮತ್ತು ಜಮದಗ್ನಿ ಋಷಿಗಳ ಪುನರುತ್ಥಾನದ ಕಾಲಘಟ್ಟದಲ್ಲಿ ರೇಣುಕಾದೇವಿಯು ಸಂಚರಿಸಿದ ಪವಿತ್ರ ಭೂಮಿಗಳಲ್ಲಿ ಕೊಕಟನೂರು ಕೂಡ ಒಂದು ಎಂದು ನಂಬಲಾಗಿದೆ. ಈ ದೇವಾಲಯವು ಪುರಾತನ ಶೈಲಿಯದ್ದಿದ್ದು ಭವ್ಯವಾದ ಗೋಪುರ ಮತ್ತು ವಿಶಾಲವಾದ ಪ್ರಾಂಗಣವನ್ನು ಹೊಂದಿದೆ. ಈ ದೇವಿಯ ವಿಗ್ರಹವು ಅತ್ಯಂತ ತೇಜಸ್ವಿಯಾಗಿದ್ದು ಭಕ್ತರ ಮನಸ್ಸಿನಲ್ಲಿ ಭಕ್ತಿ ಭಾವವನ್ನು ಮೂಡಿಸುತ್ತದೆ. ದೇವಾಲಯದ ಆವರಣದಲ್ಲಿ ಪರಶುರಾಮನ ಗುಡಿ ಮತ್ತು ಇತರ ದೇವತೆಗಳ ಸನ್ನಿಧಿಗಳು ಕೂಡ ಇವೆ. ಕೊಕಟನೂರು ಯಲ್ಲಮ್ಮನ ಮಹಿಮೆ ಅಪಾರ ಎಂಬುದು ಭಕ್ತರ ದೃಢ ಸಂಕಲ್ಪ. ಇಲ್ಲಿನ ಕೆಲವು ಪ್ರಮುಖ ಪವಾಡಗಳು ಮತ್ತು ವಿಶೇಷತೆಗಳು ನೋಡುವುದಾದರೆ, ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುವವರು ಇಲ್ಲಿಗೆ ಬಂದು ದೇವಿಯ ದರ್ಶನ ಪಡೆದು ಪರಡಿ ತುಂಬಿಸಿದರೆ ಗುಣಮುಖರಾಗುತ್ತಾರೆ ಎಂಬ ನಂಬಿಕೆ ಇದೆ. ವಿಶೇಷವಾಗಿ ಚರ್ಮ ವ್ಯಾಧಿಗಳು ದೇವಿಯ ಕೃಪಾ ಕಟಾಕ್ಷದಿಂದ ವಾಸಿಯಾಗುತ್ತವೆ ಎಂಬುದು ಭಕ್ತರ ಅನುಭವ. ಸಂತಾನ ಭಾಗ್ಯವಿಲ್ಲದವರು ಮತ್ತು ವಿವಾಹ ವಿಳಂಬವಾಗುತ್ತಿರುವವರು ಇಲ್ಲಿ ಬಂದು ದೇವಿಗೆ ಹರಕೆ ಹೊತ್ತರೆ ಅವರ ಕೋರಿಕೆ ಈಡೇರುತ್ತದೆ ಎಂಬ ಪವಾಡ ಕಥೆಗಳು ಜನಜನಿತವಾಗಿವೆ. ಅನೇಕರ ಭಕ್ತರಿಗೆ ದೇವಿ ಕನಸಿನಲ್ಲಿ ಬಂದು ಮಾರ್ಗದರ್ಶನ ನೀಡಿದ ಉದಾಹರಣೆಗಳಿವೆ. ಸಂಕಷ್ಟದಲ್ಲಿರುವ ಭಕ್ತರನ್ನು ದೇವಿ ಯಾವುದಾದರೊಂದು ರೂಪದಲ್ಲಿ ಬಂದು ರಕ್ಷಿಸುತ್ತಾಳೆ ಎಂಬುದು ಇಲ್ಲಿನ ಜನರ ನಂಬಿಕೆ. ಇಲ್ಲಿ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಮಾತಂಗಿ ದೇವಿಯ ದೇವಸ್ಥಾನ. ಪುರಾಣಗಳ ಪ್ರಕಾರ ರೇಣುಕಾದೇವಿಯ ಸಂಕಷ್ಟದಲ್ಲಿದ್ದಾಗ ಅಥವಾ ಅವಳಿಗೆ ಅನ್ಯಾಯವಾದಾಗ ಅವಳ ಪರವಾಗಿ ನಿಂತವಳು ಮಾತಂಗಿ. ಅನೇಕ ಜನಪದ ಕಥೆಗಳಲ್ಲಿ ಮಾತಂಗಿಯನ್ನು ಯಲ್ಲಮ್ಮನ ಅತ್ಯಂತ ಆಪ್ತ ಗೆಳತಿ ಅಥವಾ ಶಕ್ತಿಯ ರೂಪ ಎಂದು ವರ್ಣಿಸಲಾಗುತ್ತದೆ. ಕೊಕಟನೂರಿನಲ್ಲಿ ಯಲ್ಲಮ್ಮನ ದರ್ಶನ ಪಡೆದ ನಂತರ ಮಾತಂಗಿಯ ದರ್ಶನ ಪಡೆಯುವುದು ಪೂರ್ಣ ಫಲ ನೀಡುತ್ತದೆ ಎಂಬ ನಂಬಿಕೆ ಇದೆ. ಮಾತಂಗಿ ದೇವಿಯನ್ನು 10 ಮಹಾವಿದ್ಯೆಗಳಲ್ಲಿ ಒಬ್ಬಳೆಂದು ಪರಿಗಣಿಸಲಾಗುತ್ತದೆ. ಹೀಗೆ ಜ್ಞಾನ, ಕಲೆ ಮತ್ತು ಸಂಗೀತದ ಅಧಿದೇವತೆಯೂ ಹೌದು. ಕೊಕಟನೂರಿನಲ್ಲಿ ಮಾತಂಗಿ ಯಲ್ಲಮ್ಮನಿಗೆ ರಕ್ಷಣೆಯಾಗಿ ನಿಲ್ಲುತ್ತಾಳೆ ಎಂದು ಪ್ರತೀತಿ ಇದೆ. ಕೊಕಟನೂರು ಯಲ್ಲಮ್ಮ ದೇವಸ್ಥಾನದ ಸುತ್ತಮುತ್ತಲಿನ ಪರಿಸರ ಮತ್ತು ಆ ಪುಣ್ಯಕ್ಷೇತ್ರದ ಭಾಗವನ್ನು ಭಕ್ತರು ಅತ್ಯಂತ ಪ್ರೀತಿ ಮತ್ತು ಭಕ್ತಿಯಿಂದ ಯಲ್ಲಮ್ಮ ವಾಡಿ ಎಂದು ಸಹ ಕರೆಯುತ್ತಾರೆ. ವಾಡಿ ಎಂದರೆ ವಸತಿ. ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಭಾಗಗಳಲ್ಲಿ ವಾಡಿ ಎಂದರೆ ಸಣ್ಣ ಜನವಸತಿ ಪ್ರದೇಶ ಅಥವಾ ಒಂದು ನಿರ್ದೇಶ ದೈವದ ನೆಲೆ ಇರುವ ತಾಣ ಎಂದರ್ಥ. ಇಲ್ಲಿ ಯಲ್ಲಮ್ಮ ದೇವಿಯು ನೆಲೆಸಿರುವುದರಿಂದ ಈ ಭಾಗಕ್ಕೆ ಯಲ್ಲಮ್ಮ ವಾಡಿ ಎಂಬ ಹೆಸರು ರೂಢಿಯಲ್ಲಿದೆ. ಜಾತ್ರೆಯ ಸಮಯದಲ್ಲಿ ಮತ್ತು ವಿಶೇಷ ದಿನಗಳಲ್ಲಿ ಲಕ್ಷಾಂತರ ಭಕ್ತರು ಬಂದು ಇಲ್ಲಿ ಬೀಡು ಬಿಡುವುದರಿಂದ ಈ ಇಡೀ ಪ್ರದೇಶವು ದೇವಿಯ ಹೆಸರಿನಿಂದಲೇ ಗುರುತಿಸಲ್ಪಡುತ್ತದೆ. ಕೊಕಟನೂರು ಎಂಬುದು ಗ್ರಾಮದ ಹೆಸರಾದರೆ ಯಲ್ಲಮ್ಮವಾಡಿ ಎಂಬುದು ಆ ದೇವಿಯ ಸನ್ನಿಧಿ ಇರುವ ಪವಿತ್ರ ಸ್ಥಳದ ಸಂಕೇತವಾಗಿದೆ. ಅಥಣಿ ಭಾಗದ ಜನರು ಇದನ್ನು ಯಲ್ಲಮ್ಮವಾಡಿ ಎಂದೇ ಕರೆಯುತ್ತಾರೆ. ಕೊಕಟನೂರು ದೇವಿಯ ಸನ್ನಿಧಿಯಲ್ಲಿ ನಡೆಯುವ ಪವಾಡಗಳು ಭಕ್ತರ ಬದುಕಿನಲ್ಲಿ ಹೊಸ ಭರವಸೆ ಮೂಡಿಸಿವೆ. ಉಡಿ ತುಂಬುವ ಪವಾಡ. ಮದುವೆಯಾಗಿ ಹಲವು ವರ್ಷಗಳಾದರೂ ಸಂತಾನ ಭಾಗ್ಯವಿಲ್ಲದ ದಂಪತಿಗಳು
ದೇವಿಗೆ ಬಂದು ಭಕ್ತಿಯಿಂದ ಉಡಿ ತುಂಬಿಸಿ ಹರಕೆ ಹೊತ್ತರೆ ಮುಂದಿನ ವರ್ಷದ ಜಾತ್ರೆಯ ವೇಳೆಗೆ ಅವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬುದು ಇಲ್ಲಿನ ಪ್ರಬಲ ನಂಬಿಕೆ. ಹೀಗೆ ಜನಿಸಿದ ಮಕ್ಕಳಿಗೆ ಯಲ್ಲಪ್ಪ ಅಥವಾ ಯಲ್ಲಮ್ಮ ಎಂದು ಹೆಸರಿಡುವ ಸಂಪ್ರದಾಯ ಇಂದಿಗೂ ಇದೆ. ಬಂಗಾರದ ಒಡವೆಗಳ ರಕ್ಷಣೆ. ಹಿಂದೆ ದೇವಸ್ಥಾನದ ಆವರಣದಲ್ಲಿ ಭಕ್ತರು ತಮ್ಮ ಅಮೂಲ್ಯ ಒಡವೆಗಳನ್ನು ಅಥವಾ ಕಾಣಿಕೆಯನ್ನು ಮರೆತು ಹೋದರೂ ಅವುಗಳನ್ನು ಯಾರೂ ಮುಟ್ಟುತ್ತಿರಲಿಲ್ಲವೆಂದು, ಅದನ್ನು ದೇವಿಯು ಸರ್ಪದ ರೂಪದಲ್ಲಿ ಬಂದು ಕಾಯುತ್ತಾಳೆ ಎಂಬ ಪ್ರತೀತಿ ಇದೆ. ಕೊಕಟನೂರು ಯಲ್ಲಮ್ಮ ದೇವಿಯ ಪೂಜಾ ವಿಧಾನಗಳು ಅತ್ಯಂತ ವಿಶಿಷ್ಟವಾಗಿದ್ದು, ಇವು ಉತ್ತರ ಕರ್ನಾಟಕದ ಜನಪದ ಶ್ರದ್ಧೆ ಮತ್ತು ವೈದಿಕ ಸಂಪ್ರದಾಯಗಳ ಸಮ್ಮಿಲನದಂತಿದೆ. ದೇವಸ್ಥಾನದಲ್ಲಿ ನಡೆಯುವ ದೈನಂದಿನ ಮತ್ತು ವಿಶೇಷ ಪೂಜೆಗಳ ವಿವರವನ್ನು ನೋಡುವುದಾದರೆ, ದೈನಂದಿನ ಪೂಜಾ ಕಾರ್ಯಕ್ರಮ. ದೇವಾಲಯದಲ್ಲಿ ಪ್ರತಿದಿನವೂ ನಿಯಮಬದ್ಧವಾಗಿ ಪೂಜೆಗಳು ನಡೆಯುತ್ತವೆ. ಅಭಿಷೇಕ. ಬೆಳಗ್ಗೆ ದೇವಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಪಂಚಾಮೃತಗಳಿಂದ ಮಂಗಲ ಸ್ನಾನ ಮಾಡಿಸಲಾಗುತ್ತದೆ. ಅಭಿಷೇಕದ ನಂತರ ದೇವಿಯನ್ನು ಅತ್ಯಂತ ಸುಂದರವಾಗಿ ಸೀರೆ ಮತ್ತು ಬಂಗಾರದ ಆಭರಣಗಳಿಂದ ಅಲಂಕರಿಸಲಾಗುತ್ತದೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದೇವಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗುತ್ತದೆ. ದೇವಿಗೆ ಉತ್ತರ ಕರ್ನಾಟಕದ ಶೈಲಿಯ ನೈವೇದ್ಯ ಎಂದರೆ ಬಹಳ ಪ್ರಿಯ. ಜೋಳದ ರೊಟ್ಟಿ, ಎಣ್ಣೆಗಾಯಿ ಪಲ್ಯ ಮತ್ತು ಮುಖ್ಯವಾಗಿ ಕಡಬು ಅಥವಾ ಹುಗ್ಗಿಯನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಈ ದೇವಸ್ಥಾನಕ್ಕೆ ಹೋಗುವ ಇಕ್ಕೆರಗಡಲ್ಲಿ ಅಂಗಡಿಗಳಿವೆ. ಇಲ್ಲಿ ದೇವಿಗೆ ಸಮರ್ಪಿಸುವ ಹರಕೆಯ ವಸ್ತುಗಳು ಸಿಗುತ್ತವೆ. ತೆಂಗಿನಕಾಯಿ, ಅಕ್ಕಿ, ಅರಿಶಿನ ಕುಂಕುಮ, ಭಂಡಾರ, ಹೂವು, ಕರ್ಪೂರ ಇತ್ಯಾದಿ ವಸ್ತುಗಳು ಇಲ್ಲಿ ದೊರೆಯುತ್ತವೆ. ಭಕ್ತರು ದೇವಿಯ ದರ್ಶನಕ್ಕೆ ಹೋಗುವ ಮುನ್ನ ಈ ವಸ್ತುಗಳನ್ನು ಖರೀದಿಸುತ್ತಾರೆ. ವಿಶೇಷವಾಗಿ ಇಲ್ಲಿನ ಭಂಡಾರಕ್ಕೆ ಹೆಚ್ಚಿನ ಮಹತ್ವವಿದೆ. ಇದನ್ನು ದೇವಿಯ ಪ್ರಸಾದವೆಂದು ಭಾವಿಸಿ ಹಣೆಗೆ ಹಚ್ಚಿಕೊಳ್ಳಲಾಗುತ್ತದೆ. ಇಲ್ಲಿನ ಭಕ್ತರು ಬಿದಿರಿನ ಪೆರಡಿಯನ್ನು ತಲೆಯ ಮೇಲೆ ಹೊತ್ತು ದೇವಸ್ಥಾನಕ್ಕೆ ಬರುತ್ತಾರೆ. ಇದರ ವಿಶೇಷತೆ ಏನೆಂದರೆ, ಪರಡಿಯಲ್ಲಿ ದೇವಿಯ ಮೂರ್ತಿಯ ಜೊತೆಗೆ 5 ಮುತ್ತೈದೆಯರ ಮನೆಗಳಿಂದ ಭಿಕ್ಷೆ ತಂದ ಧಾನ್ಯಗಳನ್ನು ಇಟ್ಟಿರ್ತಾರೆ. ಇದು ಮನುಷ್ಯನ ಅಹಂಕಾರವನ್ನು ಮುನಿಸಿ ವಿನಯವನ್ನು ಬೆಳೆಸುವ ಸಂಪ್ರದಾಯವಾಗಿದೆ. ಇನ್ನು ಬೇವಿನ ಎಲೆಯ ಮಹತ್ವ. ಯಲ್ಲಮ್ಮ ದೇವಿಯ ಆರಾಧನೆಯಲ್ಲಿ ಬೇವಿನ ಎಲೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಜಾತ್ರೆಯ ಸಮಯದಲ್ಲಿ ಭಕ್ತರು ಬೇವಿನ ಎಲೆಗಳನ್ನು ಮೈಗೆ ಸುತ್ತಿಕೊಂಡು ಅಥವಾ ಕೈಯಲ್ಲಿ ಹಿಡಿದು ದೇವಿಯ ದರ್ಶನ ಪಡೆಯುತ್ತಾರೆ. ಇದು ರೇಣುಕಾದೇವಿಯು ಅರಣ್ಯದಲ್ಲಿದ್ದಾಗ ಮೈಗೆ ಬೇವಿನ ಎಲೆಗಳನ್ನು ಧರಿಸಿದ್ದಳು ಎಂಬ ಪುರಾಣ ಕಥೆಯನ್ನು ನೆನಪಿಸುತ್ತದೆ. ವೈಜ್ಞಾನಿಕವಾಗಿ ಇದು ಚರ್ಮದ ಕಾಯಿಲೆಯನ್ನು ಗುಣಪಡಿಸಲು ಸಹಾಯವಾಗುತ್ತದೆ. ಸವದತ್ತಿ ಮತ್ತು ಕೊಕಟನೂರು ನಡುವಿನ ಸಂಬಂಧ. ಜನಪದ ಪುರಾಣಗಳ ಪ್ರಕಾರ ಸವದತ್ತಿ ಯಲ್ಲಮ್ಮ ದೇವಿಯು ಹಿರಿಯಕ್ಕ ಹಾಗೂ ಕೊಕಟನೂರು ಯಲ್ಲಮ್ಮ ದೇವಿಯು ಕಿರಿಯಕ್ಕ. ಸವದತ್ತಿಗೆ ಹೋಗುವ ಭಕ್ತರು ಕೊಕಟನೂರಕ್ಕೂ ಭೇಟಿ ನೀಡಲೇಬೇಕೆಂಬ ನಂಬಿಕೆ ಇದೆ. ಒಂದು ವೇಳೆ ಸವದತ್ತಿಗೆ ಹೋಗಲು ಸಾಧ್ಯವಾಗದಿದ್ದರೆ ಕೊಕಟನೂರು ದೇವಿಯ ದರ್ಶನ ಪಡೆದರೆ ಅಷ್ಟೇ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಇನ್ನು ಬಬಲಾದಿ ಸಿದ್ದರಾಮಯ್ಯ ಮುತ್ಯಾರ ನಂಟು. ಕೊಕಟನೂರು ಕ್ಷೇತ್ರಕ್ಕೂ ಮತ್ತು ವಿಜಯಪುರ ಜಿಲ್ಲೆಯ ಪ್ರಸಿದ್ಧ ಕಾಲಜ್ಞಾನಿ ಬಬಲಾದಿ ಸಿದ್ದರಾಮಯ್ಯ ಮುತ್ಯಾರ ಸನ್ನಿಧಿಗೂ ಅವಿನಾಭಾವ ಸಂಬಂಧವಿದೆ. ಬಬಲಾದಿ ಮಠದ ಪರಂಪರೆಯಲ್ಲಿ ಯಲ್ಲಮ್ಮ ದೇವಿಯನ್ನು ಅಧಿದೇವತೆಯಾಗಿ ಆರಾಧಿಸಲಾಗುತ್ತದೆ. ಈ ಭಾಗದ ಹಿರಿಯರು ಹೇಳುವಂತೆ ದೇವಿಯು ಈ ಭಾಗದ ಜನರ ರಕ್ಷಣೆಗಾಗಿ ಸದಾ ಜಾಗೃತಳಾಗಿರುತ್ತಾಳೆ ಎಂಬುದಕ್ಕೆ ಅನೇಕ ಕಾಲಜ್ಞಾನದ ವಚನಗಳಲ್ಲಿ ಉಲ್ಲೇಖಗಳಿವೆ. ವಿಶಿಷ್ಟ ನೈವೇದ್ಯ. ಕಡಬು ಮತ್ತು ಮೊಸರು. ಈ ದೇವಿಗೆ ಸಲ್ಲಿಸುವ ನೈವೇದ್ಯದಲ್ಲಿ ಕಡಬು ಅತ್ಯಂತ ಪ್ರಮುಖವಾದದ್ದು. ಭಕ್ತರು ಹರಕೆ ತೀರಿಸುವಾಗ 100 ಕಡಬುಗಳನ್ನು ಮಾಡಿಸಿ ದೇವಿಯ ಸನ್ನಿಧಿಯಲ್ಲಿ ಬಡಿಸುತ್ತಾರೆ. ಉತ್ತರ ಕರ್ನಾಟಕದ ಸಂಸ್ಕೃತಿಯಂತೆ ಇಲ್ಲಿನ ದಾಸೋಹದಲ್ಲಿ ಜೋಳದ ರೊಟ್ಟಿ ಮತ್ತು ಮೊಸರು ಪ್ರಮುಖವಾಗಿದೆ. ದೇವಸ್ಥಾನದ ಆವರಣದಲ್ಲಿರುವ ಇತರೆ ದೇವತೆಗಳು ಅಂದರೆ ಪರಶುರಾಮ,
ದೇವಿಯ ಪುತ್ರನಾದ ಪರಶುರಾಮನ ಸಣ್ಣ ಗುಡಿ ಇಲ್ಲಿದ್ದು ತಾಯಿಯ ದರ್ಶನದ ಜೊತೆಗೆ ಮಗನ ದರ್ಶನವನ್ನು ಪಡೆಯುವುದು ಇಲ್ಲಿನ ಪದ್ಧತಿ. ಇನ್ನು ನಾಗಪ್ಪನ ಕಟ್ಟೆ, ಇಲ್ಲಿ ನಾಗದೇವತೆಯ ಆರಾಧನೆಯೂ ನಡೆಯುತ್ತದೆ. ದೇವಸ್ಥಾನದ ಪರಿಸರದಲ್ಲಿ ಸರ್ಪಗಳು ಕಾಣಿಸಿಕೊಳ್ಳುವುದು ದೇವಿಯ ಉಪಸ್ಥಿತಿಯ ಸಂಕೇತ ಎಂದು ಜನ ನಂಬುತ್ತಾರೆ. ಭಕ್ತರು ಸಲ್ಲಿಸುವ ಸೇವೆಗಳನ್ನು ನೋಡುವುದಾದರೆ ಇಲ್ಲಿ ಉಡಿ ತುಂಬುವುದು, ಪರಡಿ ತುಂಬುವುದು, ಜೋಗತಿ ಸೇವೆ, ನಂದಾದೀಪ ಸೇವೆ ಹೀಗೆ ಸೇವೆಗಳನ್ನು ಕೈಗೊಳ್ಳುತ್ತಾರೆ. ಸಾಮಾನ್ಯವಾಗಿ ಭಕ್ತರು ತಮ್ಮ ಹರಕೆ ಈಡೇರಿಸಲು ಈ ಪೂಜೆಗಳನ್ನು ನೆರವೇರಿಸುತ್ತಾರೆ. ಇದು ದೇವಿಗೆ ಸಲ್ಲಿಸುವ ಅತ್ಯಂತ ಸಾಮಾನ್ಯ ಮತ್ತು ಪವಿತ್ರ ಸೇವೆ. ಸೀರೆ, ಕುಪ್ಪಸದ ಕಣ, ಅಕ್ಕಿ, ತೆಂಗಿನಕಾಯಿ, ಅಡಿಕೆ ಮತ್ತು 5 ಬಗೆಯ ಹಣ್ಣುಗಳನ್ನು ಮುತ್ತೈದೆಯರು ದೇವಿಯ ಮಡಿಲಿಗೆ ಅರ್ಪಿಸುತ್ತಾರೆ. ಇದೇ ಉಡಿ ತುಂಬುವ ಸೇವೆ. ಇನ್ನು ಪರಡಿ ತುಂಬುವುದು, ಬಿದಿರಿನ ಪರಡಿಯಲ್ಲಿ ದೇವಿಯ ವಿಗ್ರಹ ಅಥವಾ ಫೋಟೋ ಇಟ್ಟು ಅದಕ್ಕೆ ಧಾನ್ಯಗಳನ್ನು ತುಂಬಿಸಿ ಭಕ್ತಿಪೂರ್ವಕವಾಗಿ ಅರ್ಪಿಸುವುದು ಈ ಕ್ಷೇತ್ರದ ವಿಶೇಷ. ಇನ್ನು ಜೋಗತಿ ಸೇವೆ, ದೇವಿಯ ಭಕ್ತರಾದ ಜೋಗತಿಯರನ್ನು ಮನೆಗೆ ಕರೆಸಿ ಅಥವಾ ದೇವಸ್ಥಾನದಲ್ಲಿ ಅವರಿಗೆ ಭೋಜನ ಮಾಡಿಸಿ ದೇವಿಯ ಪದಗಳನ್ನು ಹಾಡಿಸುವುದು ಒಂದು ವಿಶಿಷ್ಟ ಆಚರಣೆ. ಇನ್ನು ನಂದಾದೀಪ, ದೇವಿಯ ಸನ್ನಿಧಿಯಲ್ಲಿ ನಿರಂತರವಾಗಿ ದೀಪ ಬೆಳಗಲು ಎಣ್ಣೆ ಅಥವಾ ತುಪ್ಪವನ್ನು ಕಾಣಿಕೆಯಾಗಿ ನೀಡಲಾಗುತ್ತದೆ. ಮಂಗಳವಾರ ಮತ್ತು ಶುಕ್ರವಾರ, ಈ ದಿನಗಳು ದೇವಿಗೆ ಅತ್ಯಂತ ಪ್ರಿಯವಾದ ದಿನಗಳು. ಈ ದಿನಗಳಲ್ಲಿ ವಿಶೇಷ ಮಹಾಪೂಜೆ ಮತ್ತು ಪಲ್ಲಕ್ಕಿ ಉತ್ಸವಗಳು ನಡೆಯುತ್ತವೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಂದು ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ದೇವಿಯ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂದು ದೇವಿಯನ್ನು ಸ್ಮರಿಸುತ್ತಾ ಈ ಒಂದು ಕ್ಷೇತ್ರ ದರ್ಶನಕ್ಕೆ ವಿರಾಮ ನೀಡುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.